ಫುಟ್ಪಾತಲ್ಲಿ ಮನೆ ಕಳ ಸ್ಥಿತಿಲಿ ಒಟ್ಟಾಗಿದೆ ಸರ್. ಫುಟ್ಪಾತಲ್ಲಿ ಮನೆ ಬಿಟ್ಟಿದ್ದೀನಿ. ಆವಾಗ ನಮ್ಮ ಬಸವಣ್ಣವರು ನನ್ನ ಗುರುತಿಸಿ ಬಸವಮ್ಮರಿಗೆ ಸೇರಿಸಿ ನಂಗೊಂದು ಒಳ್ಳೆ ಜೀವನ ಕೊಟ್ಟರು ಸರ್. ನಮ್ಮ ಹತ್ರ ಏನಂದ್ರೆ ಏನೂ ಇರಲಿಲ್ಲ ಸರ್. ಅವರು ನಮಗೆ ಒಂದು ತಳ್ಳೆ ಗಾಡಿ ಕೊಟ್ಟು ಬಂಡವಾಳಕ್ಕೆ 15,000 ರೂಪಾಯಿ ದುಡ್ಡು ಕೊಟ್ಟು ವ್ಯಾಪಾರ ಮಾಡು ಶಿವಮೂಲ ಅಂತ ಹೇಳಿದಾಗ ನಾನು ವ್ಯಾಪಾರ ಮಾಡಿದೆ ಸರ್. ಬಸವಣ್ಣವ್ರ ಆಶೀರ್ವಾದದಿಂದ ಇವತ್ತು ನಾನು ಚೆನ್ನಾಗಿದ್ದೀನಿ, ಕುಡ್ತದಿಂದ ದೂರ ಆಗಿದ್ದೀನಿ. ನಮ್ಮ ತಾಯಿ, ನನ್ನ ಹೆಂಡತಿ, ನಮ್ಮ ಮಗನ ತುಂಬ ಚೆನ್ನಾಗಿದ್ದೀನಿ ಸರ್. ನಮಗೆಲ್ಲ ನಮ್ಮ ಬಸವಣ್ಣವರೇ ಸರ್. ನಮ್ಮ ಬಸವಣ್ಣವ್ರು ಇಲ್ಲ ಅಂದರೆ ಇವತ್ತು ನಾನು ಇಲ್ಲ ಸರ್. ನಮ್ಮ ಬಸವಣ್ಣವರು ನನಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವ್ರ ದುಡ್ಡಲ್ಲಿ ನಂಗೆ ಒಂದು ಒಳ್ಳೆ ಜೀವನ ಕೊಟ್ಟರು ಸರ್. ಅವರು 100 ವರ್ಷ ಚೆನ್ನಾಗಿ ಬದುಕಿ ಬಾಳಬೇಕು. ನಮ್ಮ ಬಸವಣ್ಣವರಿಂದ ಇವತ್ತು ನಾನು, ನನ್ನ ಹೆಂಡತಿ, ನನ್ನ ಮಗ 3 ಹೊತ್ತು ಊಟ ಮಾಡ್ತೀವಿ ಸರ್. ಅವ್ರನ್ನ ನಾವು ಸಾಯೋವರೆಗೂ ನೆನೆಸ್ಕೊತೀವಿ ಸರ್. ನಮ್ಮ ಜೊತೆ ಇರೋದು ಯಾರು ಅಂದರೆ ನಮ್ಮ ತಾಯಿ ಒಬ್ಬರೇ. ಅದು ಬಿಟ್ರೆ ಇನ್ನೆಲ್ಲ ದೂರ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಬಸವಣ್ಣವರು ನಮ್ಮನ್ನ ಗುರುತಿಸಿ ನಮಗೊಂದು ಒಳ್ಳೆ ಜೀವನ ಕೊಟ್ಟರು ಅಂದರೆ ಅವರು 100 ವರ್ಷ ಬದುಕಿ ಬಾಳ್ಬೇಕು ಸರ್. ಅದೇ ನಮ್ಮ ಆಸೆ.